ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿದ್ದರಾಮಯ್ಯ ಓಪನ್ ಟಾಕು, ಮುಕ್ತವಾಗಿ ಮಾತಾಡಿದ್ರು ಸಿದ್ದರಾಮಯ್ಯನವರು ಅಂತ. ಬಹಳ ಮುಕ್ತವಾಗಿ ಅವರು ಇವತ್ತು ತಮ್ಮ ವಿಚಾರಧಾರೆ ಹಂಚಿಕೊಂಡಿದ್ದಾರೆ, ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ DK ಮುಂದಿನ CM ಅಂತ ಹೇಳಿದೆ. ನೋಡ್ರಪ್ಪ, DK ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಮುಂದಿನ CM ಅವರು ಅಂತ ಹೇಳಿ ಆಗಿದೆ. ಹಾಗಾಗಿ ಎಲ್ಲರೂ DK ಶಿವಕುಮಾರ್ ಅವರಿಗೆ ಸಹಕಾರವನ್ನು ಕೊಡಿ. ಇನ್ನು 2 ವರ್ಷ ಸರ್ಕಾರ ಇರಲಿದೆ. ಎಲ್ಲರ ಸಹಕಾರದಿಂದ ಮತ್ತೆ ಇದೇ ಪಕ್ಷವನ್ನು ಅಧಿಕಾರಕ್ಕೆ ತರೋಣ, ಯಾರು ಅನ್ಯತಃ ಭಾವಿಸಬೇಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ದಕ್ಕೆ ನಾನು ಬದ್ಧನಾಗಿದ್ದೀನಿ. ನಾನು ಅವತ್ತು ಅದೇ ಮಾತು ಹೇಳಿದ್ದೆ, ಇವತ್ತು ಅದೇ ಮಾತು ಹೇಳ್ತಾ ಇದ್ದೀನಿ. ಮಾತು ತಪ್ಪದ ಸಿದ್ದರಾಮಯ್ಯ ಆಗ್ತಾರೆ. ಮಾತು ತಪ್ಪದ ಸಿದ್ದರಾಮಯ್ಯನವರು. ಕೆಲವರು ಅನ್ನರಾಮಯ್ಯ ಅಂತಾರೆ ಅವ್ರನ್ನ, ಕೆಲವರು ಮಾತು ತಪ್ಪದ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಆಮೇಲೆ ರಿಸೈನ್ ಮಾಡಿಬಿಡ್ತೀನಪ್ಪ, ಇರಲ್ಲ ಅಂಥೇಳಿ ಯಾವತ್ತಿಗೆ 6 ತಿಂಗಳಲ್ಲಿ ಯಾವತ್ತು ಹೇಳಿದ್ರು ಅದನ್ನೇ ಹೇಳ್ತಾ ಇದ್ರು ಅವರು. ಅದೇ ಪ್ರಕಾರ ಸಿದ್ದರಾಮಯ್ಯನವರು ನಡ್ಕೊಂಡಿದ್ದಾರೆ. ಇಲ್ಲಿ ಹೈಕಮಾಂಡ್ನ ಮಾತಿಗೆ ನಾನು ಬದ್ಧ, ಅವರ ಸೂಚನೆಯ ಮೇರೆಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾರು ಬೇರೆ ಬೇರೆ ರೀತಿಯಲ್ಲಿ ಅಪಾರ್ಥ ಮಾಡಿಕೊಳ್ಳುವುದು ಬೇಡ. DK ಶಿವಕುಮಾರ್ ಅವರಿಗೆ ಸಹಕರಿಸುವಂತೆ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ. CM ಘೋಷಣೆಯಿಂದ ಕಣ್ಣೀರು ಹಾಕ್ತಾರೆ ಹಲವು ಸಚಿವರು, ಸುಮಾರು ಜನ ಹತ್ತು ಬಿಡ್ತಾರೆ. DK ಶಿವಕುಮಾರ್ CM ಅಪ್ಪ, ನೆಕ್ಸ್ಟು ಸಹಕಾರ ಕೊಡಿ, ತೊಂದರೆ ಏನು ಮಾಡೋಕ್ಕೆ ಹೋಗಬೇಡಿ, ಅವ್ರು ಯಾರಿಗೂ ಕೂಡ ಇದೇ ಥರ ಸಹಕಾರ ಇರಲಿ, ಪಕ್ಷವನ್ನು ಮತ್ತೆ 2028ಕ್ಕೆ ಅಧಿಕಾರಕ್ಕೆ ನಾವು ತರಬೇಕು ಅಂತ ಹೇಳ್ತಾ ಇದ್ದಂತೆಯೇ ಅನೇಕರು ಕಣ್ಣೀರು ಹಾಕಿದ್ದಾರೆ. ನಾನು 2 ವರ್ಷಗಳ ಕಾಲ ಶಾಸಕನಾಗಿ ನಿಮ್ಮ ಜೊತೆ ಇರ್ತೀನಿ, ಸಕ್ರಿಯ ರಾಜಕಾರಣದಿಂದ ನಾನು ದೂರ ಅಲ್ಲ, ಸಕ್ರಿಯ ರಾಜಕಾರಣದಲ್ಲಿ ನಾನು ಇರ್ತೀನಿ, MLA ಆಗಿ ನಾನು ಇರ್ತೀನಿ, ಇದು ಕನ್ಫರ್ಮ್, ನೀವು ತಲೆ ಕೆಡಿಸ್ಕೋಬೇಡಿ. ನಾನು ಇನ್ನೂ ರಾಜಕೀಯದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇರ್ತೀನಿ. ನಾನು 2028ಅಲ್ಲಿ ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರೋಣ. ನಾನು ರಾಜಕಾರಣದಲ್ಲಿ ಇರೋದಿಲ್ಲ, ಇವತ್ತೇ ಮುಗಿದು ಹೋಯಿತು, ನಾನು ಆಚೆ ಹೋಗ್ಬಿಡ್ತೀನಿ, ನಿಮ್ಮನ್ನು ಅನಾಥ ಮಾಡ್ತಾ ಇದ್ದೀನಿ, ಕೈ ಬಿಟ್ಟುಬಿಡ್ತೀನಿ, ಯಾರು ಈ ತರಹದ ಭಾವನೆಗಳಿಗೆ ಒಳಗಾಗಬೇಡಿ, ನಾನು ನಿಮ್ಮೊಂದಿಗೆ ಇದ್ದೇ ಇರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಸಾವಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾವಿಗೆ.